Today's class we discuss what is the English language, what is the sentence, what is the word order, what is the grammar. ಓಕೆ, ಇವತ್ತು ಏನು ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಲ್ಯಾಂಗ್ವೇಜ್ ಅಂದ್ರೆ ಏನು, ಕನ್ನಡದಲ್ಲಿ ಲ್ಯಾಂಗ್ವೇಜ್ ಅಂದ್ರೆ ಏನು? ಭಾಷೆ. ವೆರಿ ಗುಡ್, ಭಾಷೆ. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ, ಇದು ಒಂದು ಭಾಷೆ, ಹೌದಾ? ಇದು ಕನ್ನಡ ಭಾಷೆನ ನಾನು ಮಾತಾಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಮಂದಿ ತಮಿಳ್ ಮಾತಾಡ್ತಾರೆ, ಕೆಲವೊಂದಿಷ್ಟು ಮಂದಿ ಉರ್ದು ಮಾತಾಡ್ತಾರೆ, ಕೆಲವೊಂದಿಷ್ಟು ಮಂದಿ ಹಿಂದಿ ಮಾತಾಡ್ತಾರೆ, ಕೆಲವೊಂದಿಷ್ಟು ಮಂದಿ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರವ್ರ ಭಾಷೆನ ಅವ್ರಿಗೆ ಮಾತಾಡ್ತಾರೆ. ಭಾಷೆ ಅನ್ನೋದು ಆ ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಪ್ಲೇಸಲ್ಲಿ ನೀವು ವಾಸ ಮಾಡ್ತಿರ್ತೀರಲ್ಲ ಆ ಜಾಗದ ಮೇಲೆ ಆ ಭಾಷೆ ಡಿಪೆಂಡ್ ಆಗಿರುತ್ತೆ. ನೀವು ಕರ್ನಾಟಕದಲ್ಲಿ ಇರೋದ್ರಿಂದ ನೀವು ಕನ್ನಡವನ್ನ ಭಾಷೆಯಾಗಿ ಮಾತಾಡ್ತೀರಿ, ಹೌದಾ? ನೀವು ಏನಾದ್ರೂ ಫಾರಿನ್ಗೆ ಹೋದ್ರಿ ಅಂತಂದ್ರೆ ಫಾರಿನ್ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನ ನೀವು ಮಾತಾಡ್ತೀರಿ. ಭಾಷೆ ಅನ್ನೋದು ಯಾವ ತರ ಬರುತ್ತೆ ನಿಮ್ಗೆ? ಯಾವ ತರ ಬರುತ್ತೆ ಭಾಷೆ? ಮಾತಾಡೋದ್ರಿಂದ ಬರುತ್ತೆ, ಹೌದಾ? ಇವಾಗ ನಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ನಾನೇನ್ ಮಾತಾಡ್ತಾ ಇದೀನಿ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ, ಹೌದಾ? ನಾನೇನ್ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ಅಂತಾರೆ ಅದು ನಿನಗ ಭಾಷೆ ವಾಪಸ್ ರಿಪ್ಲೈ ಮಾಡೋದಕ್ಕೆ ಆಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಲ್ಯಾಂಗ್ವೇಜ್ ಅಂದ್ರೆ ಏನು? ಲ್ಯಾಂಗ್ವೇಜ್, ಭಾಷೆ ಈಸ್ ಮೀಡಿಯಂ ಆಫ್ ಅ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂತಂದ್ರೆ ಸಂವಾದ, ನನಗ ನಿನಗ ನಡೀತಕ್ಕಂಥ ಒಂದು ಸಂವಾದ. ನಾನು ಮಾತಾಡ್ತೀನಿ, ನನ್ನ ಜೊತೆ ನೀನು ಮಾತಾಡ್ತೀನಿ. ನಾನು ಒಬ್ಬಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹುಚ್ಚಿಚಿರೋದಂತ ಟೀಚರ್ ಇದೀನಿ, ಓಕೆ ನಾನು ಮಾತಾಡ್ತೀನಿ. ಬಟ್ ಸುಮ್ಮನೆ ಎಲ್ಲರೂ ಒಂದ್ ಕಡೆ ಗಾಡಿ ಮುಂದೆ ನಿಂತ್ಕೊಂಡು ಒಬ್ಬಕ್ಕೆ ಮಾತಾಡಿದ್ರೆ ಏನು ಅನ್ಸುತ್ತೆ, ಹೌದಿಲ್ಲ? ದಟ್ ಈಸ್ ದ ಸೆಲ್ಫ್ ಕಮ್ಯುನಿಕೇಶನ್. ಸೆಲ್ಫ್ ಆಗಿ ಕಮ್ಯುನಿಕೇಟ್ ಮಾಡ್ಕೊತಿರ್ತಾರೆ ಕೆಲವೊಂದಿಷ್ಟು ಮಂದಿ. ಮೀಡಿಯಂ ಆಫ್ ಅ ಕಮ್ಯುನಿಕೇಶನ್ ಥ್ರೂ ವಿಚ್ ವಿ ಎಕ್ಸ್ಪ್ರೆಸ್. ಎಕ್ಸ್ಪ್ರೆಸ್ ಅಂತಂದ್ರೆ ನಾವು ನಮ್ಮನ್ನ ನಾವು ತೋರ್ಸ್ಕೊಳ್ಳೋದು, ಅಂದ್ರೆ ಕೆಲವೊಂದಿಷ್ಟು ಸಾರಿ ನಮ್ಮ ಐಡಿಯಾಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ತೋರ್ಪಡಿಸೋದು. ಇವಾಗ ನಾನು ನಿಮ್ಗೆ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಹೇಳ್ಬಿಟ್ಟು ನಿಮ್ಗೆ ಪ್ರೆಸೆಂಟ್ ಮಾಡಕತ್ತೀನಿ. ನಾನು ಬಂದ್ಬಿಟ್ಟು ಪ್ರೆಸೆಂಟ್ ಅಂದ್ರೆ ನಾನು ಹೇಳಕತ್ತೀನಿ ನಿಮಗೆ ಬಂದು ಈ ರೀತಿ ಹೇಳಕತ್ತೀನಲ್ಲ, ದಟ್ ಈಸ್ ದ ಎಕ್ಸ್ಪ್ರೆಸ್. ಈಗ ನಾನು ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತೀನಿ, ನಾನು ನಕ್ರು ಎಕ್ಸ್ಪ್ರೆಸ್ ಮಾಡ್ಕೋತೀನಿ, ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡ್ಕೋತೀವಲ್ಲ ಅದನ್ನ ಯಾವ್ದ್ರಿಂದ ಎಕ್ಸ್ಪ್ರೆಸ್ ಮಾಡ್ಕೋತೀವಿ? ಅದನ್ನ ಭಾಷೆಯಿಂದ ಎಕ್ಸ್ಪ್ರೆಸ್ ಮಾಡ್ಕೋತೀವಿ. ಕಮ್ಯುನಿಕೇಶನ್, ಲ್ಯಾಂಗ್ವೇಜ್ ಇಟ್ಸ್ ಅ ಮೀಡಿಯಂ ಆಫ್ ಅ ಕಮ್ಯುನಿಕೇಶನ್ ಥ್ರೂ ವಿಚ್ ವಿ ಎಕ್ಸ್ಪ್ರೆಸ್ ಅವರ್ ಐಡಿಯಾಸ್. ಐಡಿಯಾಸ್ ಅಂತಂದ್ರೆ ನಮ್ಮ ಆಲೋಚನೆಗಳು, ನಮ್ಮಲ್ಲಿರ್ತಕ್ಕಂಥ ಗುಣಗಳು. ಲೇ ಇವತ್ತು ನಾನು ರೈಸ್ ಸಾಂಬಾರು ಉಂಡು ಬಂದಿ ನೋಡಿ, ಅದು ಉಂಡು ಬಂದಿದೆ, ಅದು ಉಂಡು ಬಂದಿದ್ದೆ ನೀ ಹೇಳಿದ್ಮೇಲೆ ಮಾತ್ರ ನನಗೆ ಅರ್ಥ ಆಗತ್ತದು. ನೀನ್ ಹೇಳಲ್ದ ಹಿಂಗ್ ಮಾಡಿದ್ರ ಅರ್ಥ ಆಗತ್ತ ನಮಗೆ, ಬಟ್ ಅದು ಒಂದು ಭಾಷೆನೇ. ಸನ್ನೆಗಳ ಮೂಲಕ ನಡೀತಕ್ಕಂಥದ್ದು ಕೂಡ ಒಂದು ಭಾಷೆನೇ. ಎಮೋಷನ್ಸ್, ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು, ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳು, ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು. ಫೀಲಿಂಗ್ಸ್, ಫೀಲಿಂಗ್ಸ್ ಆಲ್ಸೋ ಭಾವನೆ. ಅಂಡ್ ಥಾಟ್ಸ್, ಥಾಟ್ಸ್ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳು, ನಮ್ಮ ವಿಚಾರಧಾರೆಗಳು. ಥಾಟ್ಸ್ ಟು ಅವರ್ ಫೆಲೋ ಪೀಪಲ್. ಫೆಲೋ ಪೀಪಲ್ ಅಂತಂದ್ರೆ ನಮ್ಮ ಜೊತೆಗಿರ್ತಕ್ಕಂಥ ಜನರು, ನಮ್ಮ ಜೊತೆಗಿರ್ತಕ್ಕಂಥ. ಇವಾಗ ನಾನು ಒಬ್ಬಳು ಇದ್ದೀನಿ, ನನ್ನ ಜೊತೆಗೆ ಹುಡಿ ಮಾತಾಡಿತಂತಂದ್ರೆ ನಾನು ಆಕೆ ಇಬ್ಬರು ಕಮ್ಯುನಿಕೇಶನ್ ಮಾಡಿದಾಗ ಮಾತ್ರ ಅದಲ್ಲಿ ಭಾಷೆ ಬೆಳಿತೈತಿ, ಹೌದಾ? ಈಗ ನಾನೊಂದು ಕನ್ನಡ ಭಾಷೆ ಮಾತಾಡಕತ್ತಿದ್ಯಾ, ಆ ಹುಡಿ ಇಂಗ್ಲಿಷ್ ಭಾಷೆ ಮಾತಾಡಕತ್ತಿದ್ಲು ಅಂದ್ರ ನನ್ನ ಕನ್ನಡನ ಆಕೆ ಕಲಿತಾಳ, ಆಕೆ ಇಂಗ್ಲಿಷ್ನ ನಾನು ಕಲಿತೀನಿ. ಸೊ ದಿಸ್ ಈಸ್ ದ ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ಲ್ಯಾಂಗ್ವೇಜ್ ಇಟ್ಸ್ ಅ ನಥಿಂಗ್ ಬಟ್, ಯಾವಾಗ ನಾವು ಒಂದು ಕಮ್ಯುನಿಕೇಶನ್ ಮಾಡಿರ್ತೀವಲ್ಲ, ನಾವೊಂದು ಸಂವಾದ ಮಾಡಿರ್ತೀವಲ್ಲ, ಲ್ಯಾಂಗ್ವೇಜ್ ಈಸ್ ಅ ಮೀಡಿಯಂ ಆಫ್ ಅ ಕಮ್ಯುನಿಕೇಶನ್ ವಿಚ್ ವಿ ಎಕ್ಸ್ಪ್ರೆಸ್ ಅವರ್ ಐಡಿಯಾಸ್, ಎಮೋಷನ್ಸ್, ಥಾಟ್ಸ್ ಆರ್ ಎನಿಥಿಂಗ್, ಫೀಲಿಂಗ್ಸ್. ಈ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ಕೋತೀವಲ್ಲ ಅದನ್ನ ನಾವು ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? ನೆಕ್ಸ್ಟ್, ಗ್ರಾಮರ್ ಅಂದ್ರೆ ಏನ್ರಿ ಮ್ಯಾಮ್? ರೀ ನೀವು ಗ್ರಾಮರ್ 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 ಅಂತಿರಲ್ಲ, ಅದು ಗ್ರಾಮರ್ ಅಂದ್ರೆ ಏನು? ಕನ್ನಡದಲ್ಲಿ ನಮಗೆ ಗೊತ್ತು. ಗ್ರಾಮರ್ ಅಂದ್ರೆ ಏನು? ವ್ಯಾಕರಣ. ವ್ಯಾಕರಣ ಅಂದ್ರೆ ಏನು? ವ್ಯಾಕರಣ ಅಂದ್ರೆ ಗ್ರಾಮರ್, ಗ್ರಾಮರ್ ಅಂದ್ರೆ ವ್ಯಾಕರಣ, ಹೌದಿಲ್ಲ? ಗ್ರಾಮರ್ ಅಂದ್ರೆ ಏನ್ ನೋಡ್ರಿ, ಈಸ್ ದ ಆರ್ಕಿಟೆಕ್ಚರ್. ಆರ್ಕಿಟೆಕ್ಚರ್ ಅಂತಂದ್ರೆ ಅದೊಂದು ಶೈಲಿ, ಅದೊಂದು ಶೈಲಿ. ಆರ್ಕಿಟೆಕ್ಚರ್ ಆಫ್ ಐಡಿಯಾಸ್ ಎಕ್ಸ್ಪ್ರೆಸ್ಡ್ ಇನ್ ಅ ವರ್ಡ್. ನಾವು ಅಲ್ರಿ ಗ್ರಾಮರ್ ಬೇಕನ್ರಿ. ಈಗ ನಾನು ಮಾತಾಡಕತ್ತೀನಿ, ಮಾತಾಡ್ತಿರ್ಬೇಕಾದಾಗ ನಾನು ಒಂದ್ಸರಿ ಅದನ್ನ ವರ್ಡ್ನ ಹಿಂದೂ ಹಾಕ್ತೀನಿ, ಮುಂದೂ ಹಾಕ್ತೀನಿ. ಒಟ್ಟ ಮಾತಾಡಕತ್ತೀನಿ ಅಂದ್ಮೇಲೆ ಭಾಷೆ ಅನ್ನೋದು ಬಂತಲ್ಲೇ. ಬಟ್ ಅದಕ್ಕೆ ಗ್ರಾಮರ ಬೇಕನ್ರಿ ಅಂತಂದ್ರ ಹೆಂಗ್ ಬೇಕಂಗ್ ಮಾತಾಡಿದ್ರಲ್ಲ. ನಾನು ಊಟಕ್ಕೆ ಹೋದೆನು, ನಾನು ಊಟಕ್ಕೆ, ಎರಡು ಸೇಮ್. ಅದು ಒಟ್ಟು ಊಟಕ್ಕೆ ಹೋಗೋದಷ್ಟೇ ಇಂಪಾರ್ಟೆಂಟ್ ನಮಗ, ಹೌದಾ? ಬಟ್ ಅದನ್ನ ನಾನು ಊಟಕ್ಕೆ ಹೋದೆ, ನಾನು ಫಸ್ಟ್, ಆಮೇಲೆ ಊಟ. ನಾನು ಫಸ್ಟ್, ನಾನು ಕರ್ತೃ, ಹೋಗೋದು ಕ್ರಿಯೆ, ನೆಕ್ಸ್ಟ್ ಬರೋಂಥದ್ದೇನು ಕರ್ಮ. ಕರ್ತೃ ಕ್ರಿಯೆ ಕರ್ಮ. ಓಕೆ, ನಾನು ಊಟಕ್ಕೆ ಹೋದೆನು, ನಾನು ಊಟಕ್ಕೆ ಹೋದೆನು ಅಂದಾಗ ಊಟ ಏನಾಗಿರುತ್ತಾ? ಅದು ಕರ್ಮ ಆಗಿರುತ್ತಾ, ಎಂಡಿಗೆ ಬರುತ್ತದು.
ನಾನು ಅನ್ನೋದು ಏನಾಗಿರುತ್ತಾ ಸಬ್ಜೆಕ್ಟ್ ಆಗಿರುತ್ತಾ. ನೀವು ಇಂಗ್ಲೀಷ್ನಲ್ಲಿ ಅದನ್ನ ಉಲ್ಟಾ ಕರೀತೀರಿ. ಕನ್ನಡದಲ್ಲಿ ನೀವು ನಾನು ಊಟಕ್ಕೆ ಓದೇನು ಕ್ರಿಯೆ ಲಾಸ್ಟ್ ಬರುತ್ತಾ, ಬಟ್ ಇಂಗ್ಲೀಷಲ್ಲಿ ಕ್ರಿಯೆ ಆಗಿರುತ್ತಾ ಮಿಡಲ್ ಬರುತ್ತಾ. ಓಕೆ, ಆ ರೀತಿ ಕ್ರಮಬದ್ಧವಾಗಿ ನೀವು ವರ್ಡ್ನ ಆರ್ಡರ್ ಮಾಡ್ಕೊಂಡು ಏನು ಕಲಿತೀರಲ್ಲ, ದಟ್ ಈಸ್ ದ ಗ್ರಾಮರ್. ಗ್ರಾಮರ್ ಈಸ್ ದ ಆರ್ಕಿಟೆಕ್ಚರ್ ಆಫ್ ಐಡಿಯಾಸ್ ಎಕ್ಸ್ಪ್ರೆಸ್ಡ್ ಇನ್ ದ ವರ್ಡ್ಸ್. ನಾವು ಆ ಒಂದು ಪದಗಳನ್ನ ಕರೆಕ್ಟಾಗಿ ವರ್ಡ್ ಆರ್ಡರ್ ಆಗಿ ಏನು ಮಾತಾಡ್ತೀವಲ್ಲ ಅದಕ್ಕೆ ನಾವು ಗ್ರಾಮರ್ನ ಕಲಿಬೇಕಾಗುತ್ತೆ. ಗ್ರಾಮರ್ ಇರಲಿಲ್ಲ ಅಂದ್ರೆ ನಾವು ಭಾಷೆ ಮಾತಾಡೋಕೆ ಆಗಲ್ಲನ್ರಿ ಅಂತಂದ್ರೆ ನಾವು ಮಾತಾಡ್ಬೋದು. ಹೆಂಗ್ ಬೇಕಂಗ ಇಂಗ್ಲೀಷ್ ಮಾತಾಡೋದಕ್ಕೂ ಗ್ರಾಮೆಟಿಕಲ್ ಆಗಿ ಇಂಗ್ಲೀಷ್ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರೋದ್ರಿಂದ ವಿ ವಾಂಟ್ ಮಸ್ಟ್ ಅಂಡ್ ಶುಡ್ ಗ್ರಾಮರ್ ಪ್ರಾಪರ್ಲಿ. ಇಸ್ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಅ ವರ್ಡ್ ಆರ್ಡರ್. ಇದು ನೆನಪಿಟ್ಕೊಳ್ತಾರೆ. ವರ್ಡ್ ಆರ್ಡರ್ ಇನ್ ದ ಸೆಂಟೆನ್ಸ್ ಈಸ್ ಕಾಲ್ಡ್ ಗ್ರಾಮರ್. ಅದಕ್ಕಿಂತ ಇದು ಈಸಿ. ಗ್ರಾಮರ್ ಅಂತಂದ್ರೆ ಒಂದು ಸಿಸ್ಟಮೆಟಿಕ್ ಸ್ಟಡಿ. ಅದು ನೀವು ಗ್ರಾಮರ್ನ ಓದ್ತಿರ್ಬೇಕಾದಾಗ ಒಂದು ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿರ್ತಾರೆ. ವರ್ಡ್ ಆರ್ಡರ್ನ ಅರೇಂಜ್ ಮಾಡಿ ಓದೋದನ್ನ ನಾವೇನು ಕರಿತೀವಿ, ಗ್ರಾಮರ್ ಅಂತ ಕರಿತೀವಿ. ನೆಕ್ಸ್ಟ್ ಅಲ್ಫಾಬೆಟ್ಸ್ ಅಂದ್ರೆ ಏನ್ರಿ? ವಿ ಆಲ್ರೆಡಿ ನೋ ಅಲ್ಫಾಬೆಟ್ಸ್ ಏನಂತ ನಾವು ಹೇಳ್ಬಿಟ್ಟಿವಿ. ಲೆಟರ್ಸ್ ಇಟ್ಸ್ ಅಲ್ಫಾಬೆಟ್ಸ್. ಇಂಗ್ಲಿಷ್ ಅಲ್ಲಿ ಕಲಿತಕ್ಕಂಥ 26 ಅಕ್ಷರಗಳದವಲ್ಲ ಅವುಗಳನ್ನ ನಾವೇನ್ ಕರಿತೀವಿ, ಅಲ್ಫಾಬೆಟ್ಸ್ ಅಂತ ಕರಿತೀವಿ. ನೋಡಿ, ದ ಲೆಟರ್ಸ್ ಆಫ್ ಅ ಲ್ಯಾಂಗ್ವೇಜ್ ಅರೇಂಜ್ಡ್ ಇನ್ ದ ಆರ್ಡರ್. ನೋಡಿ, ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ವರ್ಡ್ ಆರ್ಡರ್ ಮಾಡ್ಕೊಂಡು ನಾವೇನು ಕಲಿತೀವಲ್ಲ ಅದನ್ನ ನಾವೇನ್ ಕರಿತೀವಿ, ಅಲ್ಫಾಬೆಟ್ಸ್ ಅಂತ ಕರಿತೀವಿ. ಆ ಲೆಟರ್ಸ್ ನ ಕರಿತೀವಿ ನಾವು. ವರ್ಡ್ ಆರ್ಡರ್ ಮಾಡ್ಕೊಂಡು ಕಲಿಯೋದನ್ನ ಗ್ರಾಮರ್ ಅಂತ ಕರಿತೀವಿ. ಆ ಇಂಗ್ಲಿಷ್ ಭಾಷೆಯಲ್ಲಿರ್ತಕ್ಕಂಥ ಪದಗಳಿಗೆ ಅಕ್ಷರಗಳಿಗೆ ನಾವೇನ್ ಕರಿತೀವಿ, ಅಲ್ಫಾಬೆಟ್ಸ್ ಅಂತ ಕರಿತೀವಿ. ಅಲ್ಫಾಬೆಟ್ಸ್ ಇಟ್ಸ್ ನಥಿಂಗ್ ಬಟ್ ಲೆಟರ್ಸ್ ಅಷ್ಟೇ. ಲೆಟರ್ಸ್ ಇಂಗ್ಲಿಷ್ ನಲ್ಲಿ ಬರ್ತಕ್ಕಂಥ ಇಂಗ್ಲಿಷ್ ಲೆಟರ್ಸ್. ನೀವು ಇಂಗ್ಲಿಷ್ ಲೆಟರ್ಸ್ ಅಂದ್ರೆ ಮುಗಿಯುತ್ತೆ. ಯಾರ ಬಂದು ಕೇಳಿದಾಗ ಅಲ್ಫಾಬೆಟ್ಸ್ ಅಂದ್ರೆ ಏನಂತ ಕೇಳ ನಿಮ್ಗ, ಓ ಇಂಗ್ಲಿಷ್ ಲೆಟರ್ಸ್, ಇಂಗ್ಲಿಷ್ ನಲ್ಲಿ ಬರ್ತಕ್ಕಂಥ ಪದಗಳು ಎಷ್ಟು ಅದಾವ ಲೆಟರ್ಸ್ ಅಂತ ಕೇಳಿದ್ರ 26. ಅಲ್ಫಾಬೆಟ್ಸ್ ಎಷ್ಟು ಅದಾವ 26. ವೆರಿ ಗುಡ್. ಅಲ್ಫಾಬೆಟ್ಸ್ ಅಂದ್ರೆ ಒಂದೇ, ಲೆಟರ್ಸ್ ಅಂದ್ರೆ ಒಂದೇ. ಮತ್ತೆ ಲೆಟರ್ ಅಂದ್ರೆ ನೀವು ಕಾಗದ ಪತ್ರ ಅಂತೀರಿ, ಮತ್ತೆ ಆ ಲೆಟರ್ ಬೇರೆ, ಅದು ಮುಂದೆ ಬರುತ್ತೆ ನಿಮಗೆ ಹೇಳಲ್ಲ. ನೆಕ್ಸ್ಟ್ ಗ್ರೂಪ್ ಆಫ್ ಸೆಂಟೆನ್ಸ್. ಸೆಂಟೆನ್ಸ್ ಅಂದ್ರೆ ಏನು? ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಫುಲ್ ಮೀನಿಂಗ್. ಅವಾಗ ಹೇಳಿದ್ನಲ್ಲ ನಿಮಗ, ಫುಲ್ ಮೀನಿಂಗ್ ಕೊಡ್ಬೇಕದು ಪದ. ಸುಮ್ನೆ ಹಂಗ ಸೆಂಟೆನ್ಸ್ ಬರೋದಲ್ಲ. ನಾನು ಊಟಕ್ಕೆ ಹೋದೇನು ಅಂತ ಹೇಳಿದ್ದೆ, ಅದು ಮೀನಿಂಗ್ ಕೊಡ್ತು. ನಾನು ಅಲ್ಲಾಶ್ ಉಳ್ಳಾಡಿಕೆ ತಗೊಂಡು ಊಟಕ್ಕೆ ಹೋದೆ, ಅದು ಮೀನಿಂಗ್ ಕೊಡುತ್ತಾ. ಬಟ್ ಊಟಕ್ಕೆ ಹೋಗೋದಷ್ಟೇ ಇಂಪಾರ್ಟೆಂಟ್. ಎಲ್ಲಿ ಉಳ್ಕೊಂಡ್ಬಂದ್ವಿ, ಎಲ್ಲಿ ಹೋದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬಟ್ ಅದನ್ನ ಫುಲ್ ಮೀನಿಂಗ್ ಕೊಡ್ತಿರ್ಬೇಕು ಅದು ಸೆಂಟೆನ್ಸ್. ಆ ಸೆಂಟೆನ್ಸ್ ಅಲ್ಲಿ ಮೀನಿಂಗ್ ಇರ್ಬೇಕು. ನಾನು ಊಟಕ್ಕೆ ಹೋದ್ರೆ ಮಾಡ್ಬಿಟ್ರೆ ಹೆಂಗಿರುತ್ತೆ? ಅರ್ಥ ಆತನ? ಮೀನಿಂಗ್ ಅರ್ಥ ಆತನ? ನಾನು ಮಾಡಿದ್ರೆ ಅರ್ಥ ಇಲ್ಲ. ಸೊ ಅದಕ್ಕೆ ಆ ಪದ ಏನೈತಲ್ಲ, ಆ ತೊದಲು ಮಾತಾಡುವಂತ ತೊದಲು ಮಾತಾಡ್ತಿರ್ತಾರಲ್ಲ ಅವ್ರಿಗೆ ಇದು ಪ್ರಾಬ್ಲಮ್ ಇರುತ್ತಾ? ಅದು ಅರ್ಥ ಆಗುತ್ತಾ ನಮ್ಗೆ? ಅವಾಗ ಅರ್ಥ ಆಗಲ್ಲ. ಅದು ಮಾತಾಡಿದಾಗ ಅರ್ಥ ಆಗಲ್ಲ, ಬಟ್ ಬರೀತಿರ್ಬೇಕಾದಾಗ ಸೆಂಟೆನ್ಸ್ ಅನ್ನೋದು ಕೇವಲ ಬರವಣಿಗೆಯಲ್ಲಿ ಮಾತ್ರ ಇರಂಗಿಲ್ಲ ಮಕ್ಕಳ, ಅದು ಮಾತನಾಡುವುದರಲ್ಲಿ ಕೂಡ ಇರುತ್ತೆ. ನೀವು ಮಾತಾಡಿದಾಗ ಸ್ಪಷ್ಟವಾಗಿ ಕನ್ನಡವನ್ನ ಸ್ಪಷ್ಟವಾಗಿ ಇಂಗ್ಲಿಷ್ನ ಮಾತಾಡಿದ್ರೆ ಅದು ಮುಂದಿದ್ದವನಿಗೆ ಅರ್ಥ ಆಗಿರುತ್ತೆ. ನೀವು ಬರೀತಿರ್ಬೇಕಾದಾಗ ಸ್ಪಷ್ಟವಾಗಿ ಬರವಣಿಗೆ ಇತ್ತು ಅಂತಂದ್ರೆ ಈ ರೀತಿ ಬರ್ದಿರ್ತೀರಿ, ಏನೋ ಒಂದು ಬರೋದು ಸೆಂಟೆನ್ಸ್ ಬರ್ಬಿಟ್ರೆ ಅರ್ಥ ಆಗ್ತಲ್ಲ. ಅದ್ರೊಳಗೆ ಏನೈತೆ ಅನ್ನೋದು ಅರ್ಥ ಆಗ್ಬೇಕು. ಅದಕ್ಕೆ ಅದು ಫುಲ್ ಮೀನಿಂಗ್ ಕೊಟ್ಟಿರ್ಬೇಕು, ಫುಲ್ ಅರ್ಥ ಇರ್ಬೇಕು. ಆ ಅರ್ಥವನ್ನ ಕೊಡ್ತಕ್ಕಂಥ ಏನು ಪದ ಇರ್ತಲ್ಲ, ಆ ಒಂದು ಲೈನ್ ಇರ್ತಲ್ಲ, ಆ ಲೈನ್ ನಾವೇನ್ ಕರಿತೀವಿ, ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಇವು ಅರ್ಥ ಅಲ್ವಾ? ಇವು ಬೇಸಿಕ್. ನಿಮ್ಗೆ ಇವು ಯಾರಾದ್ರೂ ಬಂದು ಕೇಳಿದಾಗ ಅವ್ರು ಕರೆಕ್ಟಾಗಿ ಹೇಳ್ರಿ, ನಿಮ್ಗೂ ಎಕ್ಸ್ಟ್ರಾ ನಾಲೆಡ್ಜ್ ಇರ್ರಿ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ಸೆಂಟೆನ್ಸ್, ಫ್ಯೂಸಸ್ ಅಂಡ್ phrases are made of words which are frequently used in the speech or writing or nouns as a part of speech. ನೋಡ್ರಿ, ನಾವೊಂದು ವಾಕ್ಯವನ್ನ ರಚನೆ ಮಾಡ್ಬೇಕಂತಂದ್ರೆ, ಒಂದು ಇಂಗ್ಲಿಷ್ ಭಾಷೆಯನ್ನ ರಚನೆ ಮಾಡ್ಬೇಕಂದ್ರೆ ನೀವು ಇವನ್ನೆಲ್ಲ ಕನ್ನಡದಲ್ಲಿ ನೀವು ಕಲ್ತಿರ್ತೀರಿ. ಈಗ ನಾನು ಇವಳಿಗೆ ಒಂದು ಹೆಸರಿಟ್ಟೆ, ಏನೋ ಜ್ಯೋತಿನೋ ಪ್ರೀತಿನೋ ಸ್ವಾತಿನೋ ಅಂತ ಏನಾದ್ರೂ ಹೆಸರಿಟ್ಟೆ ಅಂತಂದ್ರ ಅವೆಲ್ಲವೂ ಹೆಸರುಗಳು ಕರೆಕ್ಟಾಗಿ ನಮಗೆ ಬೇಕಿಲ್ಲ. ಕನ್ನಡದಲ್ಲಿ ನಮಗೆ ಹೆಸರುಗಳು ಗೊತ್ತದವು. ಸೊ ಅದೇ ತರ ನೀವು ಇಂಗ್ಲಿಷ್ ನಲ್ಲಿ ಕೂಡ ಕಲಿತೀರಿ. ಸೆಂಟೆನ್ಸ್ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ, ಒಂದು ವಾಕ್ಯ ವೃಂದವನ್ನ ರಚನೆ ಮಾಡೋದಕ್ಕೆ, ನೆಕ್ಸ್ಟ್ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಪದವನ್ನ ರಚನೆ ಮಾಡೋದಕ್ಕೆ, ಒಂದು ಕರೆಕ್ಟ್ ಆಗಿರ್ತಕ್ಕಂಥ ವ್ಯಾಕರಣಬದ್ಧವಾದಂಥ ಅಲಂಕಾರಗಳನ್ನ ಯೂಸ್ ಮಾಡೋದಕ್ಕೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಏನಾಗಿರುತ್ತಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್?
ಬರೀತಿರ್ಬೇಕಾದಾಗ, ಓದ್ತಿರ್ಬೇಕಾದಾಗ, ಮಾತಾಡ್ತಿರ್ಬೇಕಾದಾಗ ಕರೆಕ್ಟ್ ಆಗಿ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್ಗಳನ್ನೆಲ್ಲದನ್ನು ಯೂಸ್ ಮಾಡ್ಕೊಂಡು ಏನು ನೀವು ಒಂದು ವಾಕ್ಯವನ್ನ ರಚನೆ ಮಾಡ್ತಿರಲ್ಲ, ಅದಕ್ಕೆ ನಾವೇನ್ ಕರಿತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅದು ಆಕ್ಚುಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲ, ಅದು ಬರೀ ಸ್ಪೀಚ್, ಅದು ಇದೇನು ಮೇಲ್ಗಡೆ ಐತಲ್ಲ ಪದ ಸ್ಪೀಚ್ ಅಂದ್ರೆ ಏನು ಅಷ್ಟಕ್ಕೆ ಮಾತ್ರ ಇದು ಅರ್ಥ. ಪಾರ್ಟ್ಸ್ ಆಫ್ ಸ್ಪೀಚ್, ಆ ಸ್ಪೀಚ್ ಇರತಕ್ಕಂತ ವಿಧಗಳು, ಆ ಸ್ಪೀಚ್ ನಲ್ಲಿ ಬರ್ತಕ್ಕಂತ ವಿಧಗಳಿಗೆ ನಾವೇನ್ ಕರಿತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ನೋಡ್ರಿ ಮಕ್ಕಳ, ಜಸ್ಟ್ ವಿ ಡಿಸ್ಕಸ್ ದಿಸ್ ಕ್ಲಾಸ್ ರ್ಯಾಂಡಮ್ಲಿ. ಆಫ್ಟರ್ ದ ಟುಮಾರೋಸ್ ಕ್ಲಾಸ್ ವಿ ಡಿಸ್ಕಸ್ ಡೀಪ್ಲಿ. ಓಕೆ, ನೌನ್ ಅಂದ್ರೆ ಏನು ಜನರಲ್ ಆಗಿ ತಿಳ್ಕೊರಿ. ನಾಮಪದ, ಸರಿನಾ? ನಾಮಪದ ಅಂದ್ರೇನು? ನೌನ್ ಅಂದ್ರೇನು? ನೌನ್ ಅಂತಂದ್ರೆ ನೇಮ್ ಆಫ್ ಅ ಪರ್ಸನ್. ವೆರಿ ಗುಡ್. ನೌನ್ ಈಸ್ ಅದನ್ನ ಹೇಳ, ಇದ ಕರೆಕ್ಟಾಗಿ ಹೇಳ. Noun is a name of a place, animals, or things, etc. Very good. Name. Noun, it's a name. ನೇಮ್ ಅಷ್ಟೇ, ಅದು ಒಂದು ನಾಮಪದ. ಅದು ಒಂದು ಒಬ್ಬ ವ್ಯಕ್ತಿ ಪ್ರತಿಯೊಂದಕ್ಕೂ ಹೆಸರಿರ್ತಾವ. ಈ ಚಾಕ್ಪೀಸ್ಗೊಂದು ಹೆಸರೈತಿ, ಆ ಟೇಬಲ್ಗೊಂದು ಹೆಸರೈತಿ, ನಿನಗೊಂದು ಹೆಸರೈತಿ, ಅವನಿಗೊಂದು ಹೆಸರೈತಿ, ಆ ಪೆನ್ನಿಗೊಂದು ಹೆಸರೈತಿ, ಆ ಬುಕ್ಕಿಗೊಂದು ಹೆಸರೈತಿ, ಈ ಫ್ಲೋರಿಗೊಂದು ಹೆಸರೈತಿ, ಬೋರ್ಡ್ಗೊಂದು ಹೆಸರೈತಿ, ಈ ಬರವಣಿಗೆಗೊಂದು ಹೆಸರೈತಿ, ಈ ಕಲರ್ಗೊಂದು ಹೆಸರೈತಿ, ಎಲ್ಲದಕ್ಕೂ ಹೆಸರದಾವ. ಪ್ರತಿ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯ, ಜಂತು, ಕ್ರಿಮಿ, ಕೀಟ, ವಸ್ತು, ನಿರ್ಜೀವ, ಸಜೀವ, ಎಲ್ಲದಕ್ಕೂ ಕೂಡ ಹೆಸರದಾವ. ಆ ಹೆಸರುಗಳನ್ನ ಇರ್ತಕ್ಕಂಥ ಕೆಲಸವನ್ನ ಯಾವ್ದು ಮಾಡುತ್ತಾ? ಕ್ಲಿಯರ್? ನೆಕ್ಸ್ಟ್, ಪ್ರನೌನ್ ಅಂದ್ರೆ ಏನು? ನೌನ್ ಮಾಡೋ ಕೆಲಸ ಇದು ಮಾಡೋದು. ಸಮಟೈಮ್ಸ್ ಅಲ್ಲ, ಎಲ್ಲ ಟೈಮ್ಸು ಮಾಡೋದು. ನೌನು ಏನಾಗತ್ತಲ್ಲ, ತನ್ನ ಕೆಲಸವನ್ನ ನಿಂದ್ರಿಸಿದಾಗ, ನೌನಿಗೆ ಸುಸ್ತಾದಾಗ ಅವಾಗ ಪ್ರನೌನ್ ಬರುತ್ತೆ. ನಾವು ಮಾಡ್ಕೊಂಡು ಬಾ ದೋಸ್ತ ಕೆಲಸ ಅಂತ, ಸರಿನಾ? ಈ ಒಂದು ಪ್ರನೌನ್ ಏನ್ ಮಾಡತ್ತಂತಂದ್ರೆ, ಆ ನೌನು ಯಾವ ಜಾತಿದು, ಅದು ಹೆಣ್ಣು ಜಾತಿದು, ಗಂಡು ಜಾತಿದು, ಸಜೀವ ವಸ್ತುನೋ ನಿರ್ಜೀವ ವಸ್ತುನೋ, ಇದನ್ನ ಡಿವೈಡ್ ಮಾಡಿಕೊಂಡು ಅದಕ್ಕೆ ಏನ್ ಹೆಸರು ಕೊಡ್ಬೇಕು ಅನ್ನೋದನ್ನ ಯಾವ್ದು ನಿರ್ಧಾರ ಮಾಡುತ್ತೆ? ಇನ್ಸ್ಟೀಡ್ ಆಫ್ ಅ ನೌನ್, ನಾಮದ ಬದಲಾಗಿ. ಓಕೆ, ಇನ್ಸ್ಟೀಡ್ ಆಫ್ ಅ ನೌನ್, ನಾಮದ ಬದಲಾಗಿ ಸರ್ವನಾಮಪದ ಏನ್ ಮಾಡುತ್ತಾ? ಕೆಲಸ ಮಾಡುತ್ತಾ. ಇದು ನೆಕ್ಸ್ಟ್ ಏನಾಗಂದ್ರೆ ಅನ್ನೋದನ್ನ ನೆಕ್ಸ್ಟ್ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಅಡ್ಜೆಕ್ಟಿವ್ ಇಟ್ಸ್ ನಥಿಂಗ್ ಬಟ್, ಈ ನೌನು ಮತ್ತೆ ಪ್ರನೌನ್ ಏನ್ ದೊಡ್ಡ ಗಣದಲ್ಲಿ ಕೆಲಸ ಮಾಡ್ಯಾರ ಅನ್ನೋದನ್ನ ಇದು ಏನ್ ಮಾಡುತ್ತಾ? ವರ್ಣಿಸುತ್ತ. ಸಿಕ್ಕಾಪಟ್ಟೆ ಎಕ್ಸಾಗ್ರೇಟ್, ಸಿಕ್ಕಾಪಟ್ಟೆ ವರ್ಣಿಸುತ್ತ. ನೌನ್ ಹಂಗಿತ್ತು, ಪ್ರನೌನ್ ಹಿಂಗಿತ್ತು ಅನ್ನೋದನ್ನ ಅದು ವರ್ಣಿಸುತ್ತ. ಅದಕ್ಕೆ ನಾವೇನ್ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ನಾಮ ವಿಶೇಷಣ, ಆ ನಾಮದಲ್ಲಿ ಏನೈತಿ ವಿಶೇಷಣೆ? ಸ್ಮಿತಾ ಹ್ಯಾಸ್ ಲಾಂಗ್ ಹೇರ್ಸ್. ಸ್ಮಿತಾ ಹ್ಯಾಸ್ ಹೇರ್ಸ್. ಆಕಿಗೆ ಕೂದಲವು, ಆಕಿಗೆ ಅದಾವು, ಇನ್ನೊಬ್ಬಕಿಗೆ ಅದಾವು, ಎಲ್ಲರಿಗೂ ಅದಾವು, ಗಂಡಿಗೂ ಅದಾವು, ಹೆಣ್ಣಿಗೂ ಅದಾವು. ಬಟ್ ಸ್ಮಿತಾಗೆ ಲಾಂಗ್ ಆಗದಾವ ಹೇರ್ಸ್ ಅನ್ನೋದು ಏನದು? ಅದು ಒಂದು ಕಾಮನ್ ನೌನ್, ಅದು ಸರಿನಾ? ಅದೊಂದು ಕೂದಲು, ಅದೊಂದು ಕಾಮನ್ ನೌನ್. ಸ್ಮಿತಾ ಅನ್ನೋದೇನು? ಅದೊಂದು ಪ್ರಾಪರ್ ನೌನ್. ಬಟ್ ಆಕಿಗೆ ಇರ್ತಕ್ಕಂಥ ಕೂದಲಿಗೆ ಅಲಂಕಾರ, ಲಾಂಗ್ ಹೇರ್ಸ್. ಸ್ಮಿತಾ ಹ್ಯಾಸ್ ಬ್ಯೂಟಿಫುಲ್ ಹೇರ್ಸ್. ಸ್ಮಿತಾ ಹ್ಯಾಸ್ ಅ ಬ್ಯೂಟಿಫುಲ್ ಐಸ್. ಓಕೆ, ಆಕಿ ತುಂಬಾ ಸುಂದರವಾಗಿದಾವ, ಆಕಿ ನೋಡೋದಕ್ಕೆ ಆಕಿ ಕಣ್ಣು ಸಿಕ್ಕಾಪಟ್ಟೆ ಚಂದ ಅದಾವು ಅಂತ ಹೇಳ್ಬಿಟ್ಟು ಏನ್ ಸಿಕ್ಕಾಪಟ್ಟೆ ವರ್ಣಿಸಿ ಹೇಳ್ತಾರಲ್ಲ, ಅದನ್ನ ನಾವೇನ್ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್, ವರ್ಬ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಗ್ರಾಮರ್ ಸೆಕ್ಷನ್. ಗ್ರಾಮರ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದು ನೀವು ಸರಿಯಾಗಿ ಕಲಿಬೇಕಾಗತ್ತಾ? ವರ್ಬ್ ಅಂದ್ರೆ ಏನು? ಕ್ರಿಯಾಪದ, ಆಕ್ಷನ್. ಓಕೆ, ಆಕ್ಷನ್. ಈಗ ನಾನು ಟೀಚ್ ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ, ಕೈ ಓಡಾಡಿಸ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಓಕೆ, ದಿಸ್ ಈಸ್ ಆಲ್ಸೋ ಆಕ್ಷನ್. ಈಗ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ, ಇಲ್ಲಿಂದ ಇಲ್ಲಿಗೆ ಬಂದೆ ಅಂತಂದ್ರ ಆಕ್ಷನ್ ಮಾಡಾಕತ್ತೀನಿಲ್ಲ. ಸುಮ್ಮನೆ ನಿಂತೀನಿ, ಸುಮ್ಮನೆ ನಿಂತಿದ್ರು ಕೂಡ ಆಕ್ಷನ್ನೇ. ಅದು ಸುಮ್ಮನೆ ನಿಂತ ನೋಡಕ್ ಹತ್ತಿರ್ತೀನಿ ನಿಮ್ನೆಲ್ಲರನ್ನ. ಕಣ್ಣು ಮುಚ್ಕೊಂಡು ಸುಮ್ಮನೆ ಮಕ್ಕೊಂಡ್ಬಿಟ್ಟಿನಿ ಅಂದ್ರೆ ಆಕ್ಷನ್ನೇ. ಕಣ್ಣು ಮುಚ್ಕೊಂಡು ಸುಮ್ಮನೆ ಮಕ್ಕೊಂಡೆ ಅಂತಂದ್ರೆ ಅದು ಏನದು? ನಿದ್ದೆ ಮಾಡ್ತಿರ್ತೀನಿ ನಾನು. ವರ್ಕಿ ಹೊಡ್ಯಾಕ್ತಿರಂಗಿಲ್ಲ, ವರ್ಕಿ ಹೊಡೆಯೋದು ಕೂಡ ಆಕ್ಷನ್ನೇ. ನಮ್ದು ಆಕ್ಷನ್ ಯಾವಾಗ ಕಲಸ ಆಗುತ್ತಾ?
ಡೆತ್ ಅಂತ ಹೇಳೋ ಮರ ಇಂಗ್ಲಿಷ್ ಪದ ಯೂಸ್ ಮಾಡು. ಸತ್ತಾಗ ಪತ್ತಾಗ ಅನ್ಬೇಡ. ಡೆತ್ ಆದಾಗ ಒಂದು ಜೀವ ಒಬ್ಬ ವ್ಯಕ್ತಿ ತನ್ನ ಕೊನೆಯ ಉಸಿರನ್ನ ಯಾವಾಗ ಎಳಿತಾನ ನೋಡು, ಅವಾಗ ಅವ ನಿರ್ಜೀವ ಆಗ್ಬಿಡ್ತಾನೆ. ಅವಾಗ ಅದೇನಾಗುತ್ತೆ, ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ವರ್ಬ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ತಾಯಿ ನಾನು ಓದಿಸಿ ಅದಂದ್ರ ಹೆಣ್ಣು ಮಗಳು ಇರ್ಲಿ ಅಂತ ಹೇಳ್ಬಿಟ್ಟು ನಾನೇ ಹೆಂಡಿಗೆ ಇಟ್ಟಿರೋದನ್ನ. ಕ್ರಿಯೆ ಅನ್ನೋದು ಏನಾದ್ರೂ ಒಂದು ನಡಿಬೇಕು ಅಂತಂದ್ರ ಆ ಕ್ರಿಯೆ ಏನಾಗಿರುತ್ತೆ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಹೆಣ್ಣು ಹೆಂಗೆ ಇಂಪಾರ್ಟೆಂಟ್ ಆಗಿರ್ತಾಳೋ ಸೊ ಹಂಗೆ ಈ ಕ್ರಿಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಅಡ್ವರ್ಬ್ ಅಂತಂದ್ರೆ ಈ ಕ್ರಿಯೆ ಮಾಡುವಂತ ಕೆಲಸವನ್ನ ಇದು ವರ್ಣಿಸುತ್ತೆ. ಐ ಆಮ್ ರನ್ನಿಂಗ್ ಅಂತಂದ್ರ ನಾನು ಕ್ರಿಯೆ ಮಾಡಕತ್ತೀನಿ, ನಾನು ಓಡಕತ್ತೀನಿ, ನಾನು ಕ್ರಿಯೆ ಮಾಡಕತ್ತೀನಿ. ಐ ಆಮ್ ರನ್ನಿಂಗ್ ವೆರಿ ಫಾಸ್ಟ್, ತುಂಬಾ ಫಾಸ್ಟ್ ಆಗಿ ಓಡ್ಕೊಂತ ಹೋದೆ. ನಾನು ಕ್ರಿಯೆ ಮಾಡೋದನ್ನ ಯಾವ್ದು ವರ್ಣಿಸಿಕಿಲ್ಲಿ, ಈ ಅಡ್ವರ್ಬ್ ಏನ್ ಮಾಡುತ್ತ ವರ್ಣಿಸುತ್ತೆ. ವೆರಿ ಗುಡ್. ಪ್ರಿಪೋಸಿಷನ್ ಅಂತಂದ್ರೆ ಉಪಸರ್ಗ ಅಂದ್ರೆ ಏನಂದ್ರೆ ದಿಸ್ ಈಸ್ ದ rectify or gives position for the word or person. ಥಿಂಗ್ಸ್ ಆರ್ ಪರ್ಸನ್ ಯಾವ್ದಾದ್ರು ಇರಲಿ, ಅದು ಯಾವ ಜಾಗದಲ್ಲಿ ಇದೆ, ಯಾವ ಪೊಸಿಷನ್ ಅಲ್ಲಿ ಇದೆ, ಏನ್ ಮಾಡ್ತಾ ಇದೆ. ನಾನಿವಾಗ ಐ ಆಮ್ ಹೋಲ್ಡಿಂಗ್ ದ ಚಾಕ್ಪೀಸ್. ಓಕೆ, ಐ ಆಮ್ ಸಿಟ್ಟಿಂಗ್ ಇನ್ ದ ಕ್ಲಾಸ್ ರೂಮ್ ಒಳಗ. ಓಕೆ, ಇನ್ ದ ಕ್ಲಾಸ್ ರೂಮ್. ಐ ಆಮ್ ಗೋಯಿಂಗ್ ಔಟ್ಸೈಡ್ ದ ಕ್ಲಾಸ್ ರೂಮ್, ಔಟ್ಸೈಡ್ ಹೋಗ್ತಾ ಇದ್ದೀನಿ. ಔಟ್ ಅನ್ನೋದಕ್ಕಲ್ಲ, ಅದು ಹೊರಗಡೆ. ಪೊಸಿಷನ್ನ ಇದು ಫಿಕ್ಸ್ ಮಾಡುತ್ತೆ. ಐ ಆಮ್ ಈಟಿಂಗ್ ಇನ್ ದ ಪ್ಲೇಟ್, ನಾನು ಪ್ಲೇಟ್ನ ಒಳಗಡೆ ತಿಂತೀನಿ. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಅಂತಂದ್ರೆ ನೀವು, ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್. ನಿಮ್ಮ ಮುಂದೆ, ನಿಮ್ಮ ಹಿಂದೆ, ನಿಮ್ಮ ಪಕ್ಕದಲ್ಲಿ, ನಿಮ್ಮ ಎಡಕ್ಕೆ, ನಿಮ್ಮ ಬಲಕ್ಕೆ, ಹೊರಗಡೆ, ಒಳಗಡೆ ಅನ್ನೋದನ್ನ ಏನ್ ಪೊಸಿಷನ್ ನಿರ್ಧಾರ ಮಾಡ್ತಾರಲ್ಲ, ದಟ್ ಈಸ್ ದ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂತಂದ್ರೆ ಪೊಸಿಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪೊಸಿಷನ್. ನೆಕ್ಸ್ಟ್ ಕಂಜಕ್ಷನ್ ಅಂತಂದ್ರ ಎರಡು ಬೇರಾದಂತ ವಸ್ತುಗಳನ್ನ ಕಂಜಕ್ಟ್ ಮಾಡೋದು. ಓಕೆ, ಕೂಡ್ಸೋದು. ಅರ್ಥ ಆಯ್ತಾ? ಇದೊಂದು ಚಾಕ್ಪೀಸು, ಇದೊಂದು ಚಾಕ್ಪೀಸ್. ಇವೆರಡನ್ನು ಈಗ ನಮ್ಗೆ ಕುಡ್ಸಕ್ ಆಗಂಗಿಲ್ಲ, ಏನೋ ಡಿವೈಡ್ ಆಗ್ಬಿಟ್ಟವು. ಮತ್ತೆ ನಾನು ಕುಡ್ಸೋ ಸಾಹಸ ಮಾಡ್ತಾರ ಅಂದಿರಿ, ಮತ್ತೆ ಕುತ್ಕೊಂಡ ಕುಡ್ಸೋ ಸಾಹಸ ಮಾಡಲ್ಲ, ಎಕ್ಸಾಂಪಲ್ ಮಾಡೋ ಸಾಹಸ ಮಾಡ್ತೀನಿ. ಮತ್ತೆ ಇದೊಂದು ಚಾಕ್ಪೀಸ್, ಇವೆರಡನ್ನು ಕೂಡ್ಸೋಂಥ ಕೆಲಸವನ್ನ ಈ ಮಿಡಲ್ ಒಂದು ಏನಾರ ಮಾಡ್ಬೇಕು. ಇಲ್ಲಿ ಕೆಲಸವನ್ನು ದಾರ ಮಾಡ್ಬೇಕು, ಗಮ್ಮರ ಮಾಡ್ಬೇಕು, ಪ್ಯಾಚರ ಮಾಡ್ಬೇಕು. ಆ ಪ್ಯಾಚು, ದಾರ, ಗಮ್ ಅದಾವಲ್ಲ, ಅವೇ ಯಾವ ಅಂತಂದ್ರೆ ಕಂಜಕ್ಷನ್. ಅರ್ಥ ಆಯ್ತಾ? ನಾನು ಮತ್ತೆ ಅವಳು. ಓಕೆ, ನಾನು ಮತ್ತು ಅವಳು. ನಾನು ಅವಳು ಅನ್ನೋದಕ್ಕಿಂತ ನಾನು ಮತ್ತೆ ನನ್ನ ಗೆಳತಿ. ಓಕೆ, ನಾನು ಮತ್ತೆ ಆ ಒಂದು ಹುಡುಗಿ. ಸರಿನಾ? ಮತ್ತು ಅಂತ ಅನ್ನೋದವಲ್ಲ, ಆ್ಯಂಡ್ ಇವೆಲ್ಲ ಪದಗಳಿರ್ತಾವು. ಆ್ಯಂಡ್, ಆರ್ ಇವೆಲ್ಲ ಪದಗಳಿರ್ತಾವಲ್ಲ, ಅವಕ್ಕೆ ನಾವು ಕಂಜಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಂಟರ್ಜೆಕ್ಷನ್ ಅಂತಂದ್ರ ಸಿಂಪಲ್ ಆಗಿ ಅರ್ಥ ಮಾಡ್ಕೋರಿ. ಎಕ್ಸ್ಪ್ರೆಸ್ ಅವರ್ ಎಮೋಷನ್ಸ್, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು. ವೆದರ್ ಇಟ್ ಈಸ್ ಅ ಲಾಫಿಂಗ್, ವೆದರ್ ಇಟ್ ಈಸ್ ಅ ಕ್ರೈಮ್, ವೆದರ್ ಇಟ್ ಈಸ್ ಅ ಸ್ಯಾಡ್, ವೆದರ್ ಇಟ್ ಈಸ್ ಅ ಬ್ಯಾಡ್. ಅದೇನಾದ್ರೂ ಆಗಿರ್ಲಿ, ನಮಗ ಸುಮ್ಮನೆ ಸಪ್ಪು ಕುತ್ಕೊಂಡಿದ್ವಿ ಅಂದ್ರ ಅದು ನಮ್ಗೆ ಏನ್ ಇಂಡಿಕೇಟ್ ಮಾಡುತ್ತೆ, ಅವ್ನಿಗೆ ಯಾಕೋ ಪಾಪ ಬೇಜಾರಾಗೈತಿ, ಈ ಬಾದರ್ಡ್ ಅಬೌಟ್ ಸಮಥಿಂಗ್, ಅವನೇನೋ ಯಾವುದಕ್ಕೋ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬಟ್ ಅವನೊಳಗೆ ಎಷ್ಟು ದುಃಖ ಐತೆ ನಮ್ಗೆ ಗೊತ್ತಿರಲ್ಲ. ದಟ್ ಈಸ್ ದ ಇನ್ಸೈಡ್ ಫೀಲಿಂಗ್. ಅದು ಒಳಗಿರ್ತಕ್ಕಂಥ ಭಾವನೆ ಅವ್ನಿಗೆ ಎಷ್ಟು ದುಃಖ ಐತೆ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಅಳಕತ್ತಿದ್ನಂತಂದ್ರ ಅವನಿಗೆ ಕಣ್ಣೀರ್ ಮಾತ್ರ ಕಾಣಿಸ್ತಾವು, ನಮಗೆ ಕಣ್ಣೀರ್ ಮಾತ್ರ ಕಾಣಿಸ್ತಾವು, ಬಟ್ ಅವನೊಳಗೆ ಎಷ್ಟು ದುಃಖ ಐತಲ್ಲ ನಮ್ಗೆ ಕಾಣಿಸಲ್ಲ. ನಾವು ಅದನ್ನ ಸುಮ್ಮನೆ ಅಳೋದು, ಅಯ್ಯೋ ಅಳಕತ್ತಿದ್ನಂತ, ಅಯ್ಯೋ ಪಾಪ ಹಿಂಗಾಗ್ಬಿಡ್ಬೇಕು ಅಂತೇಳ್ಬಿಟ್ಟು ನಾವೇನು ಎಕ್ಸ್ಪ್ರೆಷನ್ ಕೊಡ್ತೀವಿ ನೋಡು ಒಬ್ಬರನ್ನ ನೋಡಿ, ದಟ್ ಈಸ್ ದ ಇಂಟರ್ಜೆಕ್ಷನ್. ಇಂಟರ್ ಅಂತಂದ್ರೆ ಇನ್ನರ್ ಅಂತ ಅರ್ಥ, ಒಳಗಿರ್ತಕ್ಕಂಥ ಭಾವನೆಗಳು. ಇಂಟರ್ಜೆಕ್ಷನ್. ಓಕೆ, ಇಂಟರ್ಜೆಕ್ಷನ್ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳು. ಅದು ನಗು ಆಗಿರ್ಬೋದು, ಅಳು ಆಗಿರ್ಬೋದು, ಕೋಪ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ನಾವು ಭಾವನೆಗಳ ಮೂಲಕ ವ್ಯಕ್ತಪಡಿಸ್ತೀವಿ. ಅರ್ಥ ಆಯ್ತಾ? ನೌನ್ ಅಂದ್ರೆ ನಾಮಪದ, ಪ್ರೊನೌನ್ ಅಂತಂದ್ರೆ ಈ ಸರ್ವನಾಮಪದ ಅಂದ್ರೆ ಇದಿರ್ಲಾರ್ದಾಗ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಅಡ್ಜೆಕ್ಟಿವ್, ಇವೆರಡಕ್ಕೂ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ವರ್ಬ್ ಅಂತಂದ್ರೆ ಆಕ್ಷನ್, ಕ್ರಿಯೆ ಮಾಡುತ್ತೆ. ನೆಕ್ಸ್ಟ್ ಅಡ್ವರ್ಬ್ ಅಂತಂದ್ರೆ ಕ್ರಿಯೆನ ವಿಶೇಷಣ ಮಾಡುತ್ತೆ. ನಾನು ಓಡ್ತಾ ಇದ್ದೀನಿ, ಓಡಿದ್ಮೇಲೆ ಅಲ್ಲಿ ಕ್ರಿಯೆ ನಡೆದೇ ಇರ್ತದೆ. ಐ ಆಮ್ ರನ್ನಿಂಗ್ ವೆರಿ ಫಾಸ್ಟ್ ಅಂತಂದ್ರೆ
ಈ ಕ್ರಿಯೆಗೆ ಇರ್ತಕ್ಕಂಥ ವಿಶೇಷಣ. ನೆಕ್ಸ್ಟ್ ಪ್ರಿಪೋಸಿಷನ್ ಅಂತಂದ್ರೆ ಪೊಸಿಷನ್. ಓಕೆ, ಇನ್ಸೈಡ್, ಔಟ್ಸೈಡ್, ಇನ್ ಫ್ರಂಟ್ ಆಫ್, ಬ್ಯಾಕ್ ಸೈಡ್, ಲೆಫ್ಟ್ ಸೈಡ್, ರೈಟ್ ಸೈಡ್, ಇವೆಲ್ಲ ಯೂಸ್ ಮಾಡುತ್ತೆ. ಕಂಜಕ್ಷನ್ ಅಂತಂದ್ರೆ ಈ ಒಂದು ಎರಡು ಬೇರೆ ಆದಂತ ವಸ್ತುಗಳನ್ನ ಕಂಜಕ್ಟ್ ಮಾಡೋದಕ್ಕೆ, ಸರಿನಾ? ಕಂಜಕ್ಷನ್ ಅಂತಂದ್ರೆ ಒಂಥರ ಬ್ರಿಡ್ಜ್ ಅನ್ಕೊಂಡ್ಬಿಡ್ರಿ ನೀವು, ಆ ಸೇತುವೆ ತರ ಕೆಲಸ ಮಾಡುತ್ತಲ್ಲ, ಅದಕ್ಕೆ ನಾವೇನ್ ಕರಿತೀವಿ? ಕಂಜಕ್ಷನ್ ಕರಿತೀವಿ. ಇಂಟರ್ಜೆಕ್ಷನ್ ಅಂತಂದ್ರೆ ಇನ್ನರ್ ಫೀಲಿಂಗ್, ನಮ್ಮೊಳಗಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ನಾವೇನ್ ಕರಿತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಇಷ್ಟು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ